ರುಚಿಕರವಾದ ಬೆಣ್ಣೆಯಂತೆ ಕರಗುವ 4 ವಿಧಾನದ ಚಕ್ಕುಲಿ ರೆಸಿಪಿನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು, ಹೆಚ್ಚು ಸಮಯವೂ ಬೇಡ. ನನ್ನ ದೊಡ್ಡಮ್ಮ ಮಾಡ್ತಿದ್ದ ಚಕ್ಕುಲಿ ರೆಸಿಪಿಗಳಿದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಆನ್ ಮಾಡಿ. ನಾನಿಲ್ಲಿ ರವೆ ಚಕ್ಕಲಿ ಮಾಡೋಕ್ಕೆ ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 2 ಕಪ್ಪಿನಷ್ಟು ನೀರು ಹಾಕಿದ್ದೇನೆ. ಒಂದೇ ಕಪ್ಪಿನ ಮೆಜರ್ಮೆಂಟಲ್ಲಿ ನಾವು ಎಲ್ಲ ಪದಾರ್ಥಗಳನ್ನು ತಗೊಳ್ಬೇಕು. ನೀರಿಗೆ 2 ಸ್ಪೂನಿನಷ್ಟು ಬೆಣ್ಣೆ ಹಾಕಿದ್ದೇನೆ. ನೀರು ಚೆನ್ನಾಗಿ ಕುದಿ ಬರಬೇಕು. ನೀರಲ್ಲಿ ಬೆಣ್ಣೆ ಕರಗಿ ನೀರು ಚೆನ್ನಾಗಿ ಕುದಿ ಬರುವಾಗ 1 ಸ್ಪೂನಿನಷ್ಟು ಉಪ್ಪು ಸೇರಿಸಿದ್ದೇನೆ. 1 ಕಪ್ಪಿನಷ್ಟು ಬಾಂಬೆ ರವೆ ತಗೊಂಡಿದ್ದೀನಿ. ಉಪ್ಪಿಟ್ಟು ಮಾಡುವಂತಹ ರವೆ ಇದು. ರವೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಬೇಕು. ರವೆ ಹಾಕಿದ ಮೇಲೆ ಕೈ ಬಿಡದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವೆ ಗಟ್ಟಿ ಆಗಬೇಕು. ರವೆ ಚೆನ್ನಾಗಿ ಬೆಂದು ಗಟ್ಟಿ ಆಗುತ್ತೆ. ನಂತರ ಸ್ಟವ್ ಆಫ್ ಮಾಡಿಬಿಡಿ. ರವೆ ಚಕ್ಕುಲಿ ತುಂಬ ಸುಲಭವಾಗಿ ಮಾಡಬಹುದು. ತಿನ್ನೋಕ್ಕೂ ಸಖತ್ ರುಚಿಯಾಗಿರುತ್ತೆ. ಬೆಣ್ಣೆ ಹಾಕಿರೋದ್ರಿಂದ ಬಾಯಲ್ಲಿಟ್ಟ ತಕ್ಷಣ ಇದು ಕರಗುತ್ತೆ. ಮನೆಗೆ ನೆಂಟರು ಬರೋ ಸಂದರ್ಭದಲ್ಲಿ, ಹಬ್ಬದ ಟೈಮಲ್ಲಿ ಅಥವಾ ಮಕ್ಕಳು ಕೇಳಿದ ತಕ್ಷಣ ಮಾಡಿಕೊಡುವಂತಹ ಚಕ್ಕುಲಿ ಇದು. ನೋಡಿ, ರವೆ ಗಟ್ಟಿಯಾದ ನಂತರ ಮಿಕ್ಸಿಂಗ್ ಬೌಲಿಗೆ ರವೆ ಹಾಕ್ಕೊಳ್ತಾ ಇದ್ದೀನಿ. ಬಾಂಬೆ ರವೆ ಜಾಗದಲ್ಲಿ ಚಿರೋಟಿ ರವೆನೂ ತಗೊಳ್ಬಹುದು. ಚಿರೋಟಿ ರವೆ ತಗೊಳ್ಳೋದಾದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕಾಗತ್ತೆ. ರವೆ ಹಾಕಿದ ನಂತರ ನಾನಿಲ್ಲಿ 2 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ಒಂದೇ ಕಪ್ಪಿನ ಮೆಜರ್ಮೆಂಟಲ್ಲಿ ಅಕ್ಕಿ ಹಿಟ್ಟು, ರವೆ ಮತ್ತು ನೀರು ತಗೊಳ್ಬೇಕಾಗತ್ತೆ. 1 ಸ್ಪೂನಿನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಚಕ್ಲಿ ಫ್ಲೇವರಿಗೆ 1 ಸ್ಪೂನಿನಷ್ಟು ಎಳ್ಳು ಹಾಕಿದ್ದೀನಿ. ಎಳ್ಳಿನ ಜಾಗದಲ್ಲಿ ಜೀರಿಗೆ ಬೇಕಾದರೂ ಹಾಕ್ಕೊಳ್ಬಹುದು. ಎಲ್ಲ ಪದಾರ್ಥಗಳನ್ನು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಕೈಯಲ್ಲಿ ಒತ್ತಿ ಒತ್ತಿ ಕಲಸಿದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಬೇಕು. ಒಂದೇ ಸಾರಿ ನೀರು ಹಾಕೋಕ್ಕೆ ಹೋಗಬೇಡಿ. ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಬೇಕು. ಅದೇ ಕಪ್ಪಿನ ಮೆಜರ್ಮೆಂಟಲ್ಲಿ ಅರ್ಧ ಕಪ್ಪಿನಷ್ಟು ನೀರು ಸೇರಿಸಿ ಹಿಟ್ಟು ಕಲಿಸಿದ್ದೇನೆ. ಈ ರೀತಿ ಚೆನ್ನಾಗಿ ಹಿಟ್ಟು ನಾದಿ ನಾದಿ ಕಲಿಸ್ಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ತೀರಾ ಅಷ್ಟು ಚೆನ್ನಾಗಿ ಚಕ್ಕುಲಿ ಬರುತ್ತೆ. ರವೆ ಹಾಕಿ ಮಾಡಿರೋದ್ರಿಂದ ಚಕ್ಕುಲಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆನೂ ಹೆಚ್ಚು ಹೀರ್ಕೊಳ್ಳಲ್ಲ ಇದು. ಹಿಟ್ಟು ಈ ರೀತಿ ಚೆನ್ನಾಗಿ ಕಲಸಿದ ನಂತರ ಹಿಟ್ಟು ನೆನಿಬೇಕಂತಿಲ್ಲ, ಚಕ್ಕುಲಿ ಮಾಡಬಹುದು. ಚಕ್ಕುಲಿ ಮಾಡೋಕ್ಕೆ ನಾನಿಲ್ಲಿ ಚಕ್ಕುಲಿ ಮಿಷನ್ ತಗೊಂಡಿದ್ದೀನಿ. ಫಸ್ಟ್ ಈ ರೀತಿ ಎಣ್ಣೆ ಸವರ್ಕೊಳ್ಬೇಕು. ನಂತರ ದೊಡ್ಡ ಸೈಜ್ ಉಂಡೆ ಮಾಡಿಕೊಂಡು ಚಕ್ಕುಲಿ ಒರಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಹಾಕಿದ ನಂತರ ಈ ರೀತಿ ಫಿಕ್ಸ್ ಮಾಡಬೇಕು. ಚಿಕ್ಕದಾಗಿ ಬೇಕಾದರೂ ಚಕ್ಕುಲಿ ಮಾಡಬಹುದು, ದೊಡ್ಡ ಸೈಜಲ್ಲಿ ಬೇಕಾದರೂ ಚಕ್ಕುಲಿ ಮಾಡಬಹುದು. ಚಕ್ಕುಲಿ ಮಾಡೋಕ್ಕೆ ಉದಾಸೀನ ಆದರೆ ಮುರುಕು ಬೇಕಾದರೂ ಮಾಡಿಕೊಳ್ಬಹುದು. ನೋಡಿ, ನಾನಿಲ್ಲಿ ಚಕ್ಕುಲಿ ಒತ್ತಿ ತೋರಿಸ್ತಾ ಇದ್ದೀನಿ. ಚಕ್ಕುಲಿ ಹಿಟ್ಟು ಚೆನ್ನಾಗಿ ನಾದಿ ಕಲಸಿರೋದ್ರಿಂದ ಎಲ್ಲಿ ಕಟ್ಟಾಗ್ತಾ ಇಲ್ಲ. ಈ ರೀತಿ ಪೇಪರ್ ಅಥವಾ ಕಾಟನ್ ಬಟ್ಟೆ ಮೇಲೆ ಚಕ್ಕುಲಿ ಒತ್ಕೊಳ್ಬೇಕು. ನಾನು ಚಕ್ಕುಲಿ ಟೇಸ್ಟ್ಗೆ ಖಾರದ ಪುಡಿ ಹಾಕಿದ್ದೇನೆ. ಖಾರದ ಪುಡಿ ಇಷ್ಟ ಇಲ್ಲದೆ ಇರುವವರು ಸ್ಕಿಪ್ ಮಾಡಬಹುದು. ಈ ರೀತಿ ಪೂರ್ತಿಯಾಗಿ ಚಕ್ಕುಲಿ ಒತ್ಕೊಳ್ಬೇಕು. ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 1/4 ಲೀಟರಿನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದಾಗಿ ಚಕ್ಕುಲಿ ಹಾಕ್ಕೊಳ್ಬೇಕು. ಈ ರೀತಿ 4 ರಿಂದ 5 ಚಕ್ಕುಲಿನ ಒಂದು ಸಾರಿಗೆ ಕಾಯಿಸ್ಕೊಳ್ಬಹುದು. ಚಕ್ಕುಲಿ ಹಾಕಿದ ತಕ್ಷಣ ಮುಟ್ಟಕ್ಕೆ ಹೋಗಬೇಡಿ. 2 ನಿಮಿಷದ ನಂತರ ಈ ರೀತಿ 2 ಕಡೆನೂ ಚೆನ್ನಾಗಿ ಕಾಯಿಸಬೇಕು.
ಚಕ್ಕುಲಿ ಕಾಯಿಸಬೇಕಾದ್ರೆ ದಪ್ಪವಾದ ಬಾಣಲಿ ತಗೊಳ್ಬೇಕು. ದಪ್ಪವಾದ ಬಾಣಲಿ ತಗೊಳ್ಳೋದ್ರಿಂದ ಎಲ್ಲ ಚಕ್ಕುಲಿ ಒಂದೇ ಕಲರಲ್ಲಿ ಬರುತ್ತೆ. ಎಣ್ಣೆ ಸೌಂಡ್ ಕಡಿಮೆ ಆದ ನಂತರ ಚಕ್ಕುಲಿ ತೆಗಿಬೇಕು. ಇದೇ ರೀತಿ ನಾನು ಎಲ್ಲ ಚಕ್ಕುಲಿನೂ ಮಾಡ್ಕೊಂಡಿದ್ದೀನಿ. ಚಕ್ಕುಲಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಗರಿ ಗರಿಯಾದ ರವೆ ಚಕ್ಕುಲಿ ರೆಸಿಪಿನ ನೋಡಿದ್ರಲ್ಲ, ಈಗ ನೆಕ್ಸ್ಟ್ ಚಕ್ಕುಲಿ ಯಾವುದು ಅಂತ ನೋಡೋಣ. ಬೆಣ್ಣೆ ಮತ್ತು ತುಪ್ಪ ಹಾಕದೆ ಪಟಾಪಟ್ ಅಂತ 10 ನಿಮಿಷದಲ್ಲಿ ಮಾಡುವಂತಹ ಚಕ್ಕುಲಿ ಇದು ಬೇಸನ್ ಚಕ್ಕುಲಿ. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ಪಾತ್ರೆಗೆ 2 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ಪಿನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ. ಕಡಲೆ ಹಿಟ್ಟು ಹಾಕಿ ಚಕ್ಕುಲಿ ಮಾಡೋದ್ರಿಂದ ಚಕ್ಕುಲಿ ಲಘುವಾಗಿ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ 1 ಸ್ಪೂನಿನಷ್ಟು ಜೀರಿಗೆ ಸೇರಿಸಿದ್ದೀನಿ. ಹಾಗೆ ಅರ್ಧ ಸ್ಪೂನಿನಷ್ಟು ಇಂಗು ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟು ಗ್ಯಾಸ್ ಆಗಿರೋದ್ರಿಂದ ಇಂಗು ಸೇರಿಸಿದ್ದೀನಿ. ಹಾಗೆ 1 ಸ್ಪೂನಿನಷ್ಟು ಉಪ್ಪು, 1 ಸ್ಪೂನಿನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಈ ಎಲ್ಲ ಪದಾರ್ಥಗಳು ಹಾಕಿದ ನಂತರ 4 ಸ್ಪೂನಿನಷ್ಟು ಎಣ್ಣೆ ಬಿಸಿ ಮಾಡಿ ಹಾಕಬೇಕು. ಈ ರೀತಿ ಹಿಟ್ಟಿಗೆ ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ಚಕ್ಕುಲಿ ಗರಿ ಗರಿಯಾಗಿ ಬರುತ್ತೆ. ಎಣ್ಣೆ ಹಾಕಿದ ನಂತರ ಸ್ಪೂನ್ ಸಹಾಯದಿಂದ ಈ ರೀತಿ ಹಿಟ್ಟು ಮಿಕ್ಸ್ ಮಾಡಿ ಕೈ ಹಾಕೋಕ್ಕೆ ಹೋಗಬೇಡಿ. ಹಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೈಯಲ್ಲಿ ಈ ರೀತಿ ಒತ್ತಿ ಒತ್ತಿ ಕಲಿಸಬೇಕು. ಹಾಕಿರುವಂತಹ ಎಣ್ಣೆ ಹಿಟ್ಟಿಗೆ ಪೂರ್ತಿಯಾಗಿ ಹಿಡಿಬೇಕು. ಒತ್ತಿದವಾಗ ನೋಡಿ ಈ ರೀತಿ ಉಂಡೆ ಬರಬೇಕು. ಹಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಥರ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಬ್ಬ ಬರ್ತಿದೆ, ಹಬ್ಬಕ್ಕೆ ಈ ರೀತಿ ಬಗೆ ಬಗೆಯ ಚಕ್ಕುಲಿ ಟ್ರೈ ಮಾಡಿ ನೋಡಿ. ತುಂಬ ಸುಲಭವಾಗಿ ಮಾಡುವಂತಹ ಚಕ್ಕುಲಿ ರೆಸಿಪಿಗಳಿದು. ನೀರು ಒಂದೇ ಸಾರಿ ಹಾಕೋಕ್ಕೆ ಹೋಗಬೇಡಿ. ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು. ಹಿಟ್ಟು ನೀರಾದರೆ ಚಕ್ಕುಲಿ ಚೆನ್ನಾಗಿ ಬರಲ್ಲ. ಈ ಹಿಟ್ಟು ಅಷ್ಟೇ ಚೆನ್ನಾಗಿ ನಾದಬೇಕು. ಯಾವುದೇ ಚಕ್ಕುಲಿ ಮಾಡಬೇಕಾದ್ರೂ ಹಿಟ್ಟು ಚೆನ್ನಾಗಿ ನಾದಿದ್ರೆ ಚಕ್ಕುಲಿ ಚೆನ್ನಾಗಿ ಬರುತ್ತೆ. ಚಕ್ಕುಲಿ ಮಾಡೋಕ್ಕೆ ಹಿಟ್ಟು ರೆಡಿಯಾಗಿದೆ. ಈ ಹಿಟ್ಟು ನೆನಿಬೇಕಂತಿಲ್ಲ. ಮಾಮೂಲಿ ಚಕ್ಕುಲಿ ಮಾಡುವಂತಹ ರೀತಿಯಲ್ಲೇ ಚಕ್ಕುಲಿ ಒರಳಿಗೆ ಹಿಟ್ಟನ್ನು ಹಾಕಿ ಒತ್ತಬೇಕು. ಪೇಪರ್ ಅಥವಾ ಕಾಟನ್ ಬಟ್ಟೆ ಮೇಲೆ ಚಕ್ಕುಲಿ ಒತ್ಕೊಳ್ಬೇಕು. ಈ ರೀತಿ ಚಕ್ಕುಲಿ ಒತ್ತೋದ್ರಿಂದ ಪಸೆ ಪೂರ್ತಿಯಾಗಿ ಆರುತ್ತೆ. ಹಿಟ್ಟು ಚೆನ್ನಾಗಿ ನಾದಿ ನಾದಿ ಕಲಸಿರೋದ್ರಿಂದ ಚಕ್ಕುಲಿ ನೋಡಿ ಕಟ್ಟಾಗ್ತಾ ಇಲ್ಲ, ಎಷ್ಟು ನೀಟಾಗಿ ಒತ್ತೋಕ್ಕೆ ಬರ್ತಾ ಇದೆ. ಮಳೆಗಾಲದಲ್ಲಿ ಈ ರೀತಿ ಚಕ್ಕುಲಿ ಮಾಡಿ ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ತುಂಬ ದಿವಸ ಇದನ್ನು ಇಟ್ಕೊಂಡು ತಿನ್ನಬಹುದು. ಕಾಫಿ ಟೈಮ್ಗಂತೂ ಸಖತ್ ರುಚಿಯಾಗಿರುತ್ತೆ. ನಿಮಗೆ ಈ ರೀತಿ ಒಂದೊಂದೇ ಚಕ್ಕುಲಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಮುರುಕು ಮಾಡಿಕೊಳ್ಬಹುದು. ಜೀರಿಗೆ ಜಾಗದಲ್ಲಿ ಓಮ ಬೇಕಾದರೂ ಹಾಕ್ಕೊಳ್ಳಬಹುದು. ಚಕ್ಕುಲಿ ಎಲ್ಲ ಮಾಡಿದ ನಂತರ ಎಣ್ಣೆ ಬಿಸಿಗಿಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದಾಗಿ ಚಕ್ಕುಲಿ ಹಾಕ್ಕೊಳ್ಬೇಕು. ಸ್ಟವನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚಕ್ಕುಲಿ ಕಾಯಿಸಬೇಕು. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಚಕ್ಕುಲಿ ಕಲರ್ ಚೆನ್ನಾಗಿ ಬರುತ್ತೆ, ಕಟ್ಟು ಆಗಲ್ಲ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಎಣ್ಣೆನೂ ಹೀರ್ಕೊಳ್ಳಲ್ಲ, ತುಂಬ ರುಚಿಯಾಗಿರುತ್ತೆ ಚಕ್ಕುಲಿ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಎಣ್ಣೆ ಸೌಂಡ್ ಕಡಿಮೆ ಆದ ನಂತರ ತೆಗಿಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಂಗಡಿಯಲ್ಲಿ ಬೇಕರಿಗಳಲ್ಲಿ ಸಿಕ್ಕುವಂತಹ ಚಕ್ಕುಲಿಗೆ ಡಾಲ್ಡಾ ಅಥವಾ ಪಾಮಾಯಿಲ್ ಹಾಕಿರ್ತಾರೆ. ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ರೀತಿ ಮನೆಯಲ್ಲೇ ನಾವು ಈಸಿಯಾಗಿ ಚಕ್ಕುಲಿ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಗರಿ ಗರಿಯಾದ ಚಕ್ಕುಲಿ ರೆಡಿಯಾಗಿದೆ. ನಮ್ಮ ಅಜ್ಜಿ ಕಾಲದಿಂದ ಮಾಡ್ಕೊಂಬರ್ತಿರುವಂತಹ ಚಕ್ಕುಲಿ ರೆಸಿಪಿ ಇದು. ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕಿ ಮಾಡಿರುವಂತಹ ಚಕ್ಕುಲಿ. ಈ ಚಕ್ಕುಲಿ ಮಾಡೋಕ್ಕೆ 1 kg ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಅರ್ಧ kg ಅಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. ಅಕ್ಕಿ ಮತ್ತು ಉದ್ದಿನಬೇಳೆನ ಹುರ್ಕೊಳ್ಬೇಕು. ಅಕ್ಕಿ ನೋಡಿ ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆಗುವ ತನಕ ಹುರ್ಕೊಳ್ಬೇಕು. ಹಾಗೆ ಉದ್ದಿನಬೇಳೆ ಕಲರ್ ಚೇಂಜ್ ಆಗಿ ಗಮ್ ಅಂತ ಪರಿಮಳ ಬರುವ ತನಕ ಹುರ್ಕೊಳ್ಬೇಕು.
ಹುರಿದಿರುವಂತಹ ಅಕ್ಕಿಗೆ ಮುಳುಗುವಷ್ಟು ನೀರು ಹಾಕಿ ನೆನೆಯೋಕ್ಕೆ ಬಿಡಬೇಕು. 1 ಗಂಟೆ ಹೊತ್ತು ನೆನೆದ್ರೆ ಸಾಕಾಗುತ್ತೆ. ನೋಡಿ, ಹುರಿದಿರುವಂತಹ ಉದ್ದಿನ ಬೇಳೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಬೇಕು. ಈ ಉದ್ದಿನ ಬೇಳೆ ನೈಸಾಗಿ ಪುಡಿ ಆಗುವ ತನಕ ಪುಡಿ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಪುಡಿ ಆದ ನಂತರ ಇದನ್ನು ಜರಡಿ ಹಿಡಿತಾ ಇದ್ದೀನಿ. ಇದು ನಮ್ಮ ಅಜ್ಜಿ ಕಾಲದಿಂದ ಮಾಡ್ಕೊಂಬರ್ತಿರುವಂತಹ ಚಕ್ಕುಲಿ ರೆಸಿಪಿ. ಈ ರೀತಿ ಚಕ್ಕುಲಿ ಮಾಡೋದ್ರಿಂದ 6 ತಿಂಗಳಾದರೂ ಚಕ್ಕುಲಿ ಮೆತ್ತಗಾಗಲ್ಲ, ಗರಿಗರಿಯಾಗಿರುತ್ತೆ. ಇದು ಉದ್ದಿನ ಬೇಳೆ ಹುರಿದು ಮಾಡಿರೋದ್ರಿಂದ ಚಕ್ಕುಲಿ ಪರಿಮಳನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಉದ್ದಿನ ಹಿಟ್ಟು ಈ ರೀತಿ ಜರಡಿ ಹಿಡಿದ ನಂತರ ತರಿ ಇರುವಂತಹ ಉದ್ದಿನ ಬೇಳೆನ ಇನ್ನೊಮ್ಮೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಳ್ಬೇಕು. ಹಿಟ್ಟು ಈ ರೀತಿ ನೈಸಾಗಿರಬೇಕು. ಹೆಚ್ಚು ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಹಿಟ್ಟನ್ನು ಮಿಲ್ಲಲ್ಲಿ ಕೊಟ್ಟು ಪುಡಿ ಮಾಡಿಸಬಹುದು. ಚಕ್ಕಲಿ ಮಾಡೋಕ್ಕೆ ಉದ್ದಿನ ಹಿಟ್ಟು ರೆಡಿಯಾಗಿದೆ. 1 ಗಂಟೆ ಹೊತ್ತು ನೆನೆಸಿರುವಂತಹ ಅಕ್ಕಿ ಕ್ಲೀನಾಗಿ ವಾಶ್ ಮಾಡಿ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. ಹೆಚ್ಚು ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಗ್ರೈಂಡರಿಗೆ ಹಾಕಿಯೂ ರುಬ್ಬಬಹುದು. ಮಿಕ್ಸಿ ಜಾರಲ್ಲಿ ಬೇಗ ನೈಸ್ ಆಗುತ್ತೆ. ಇದು ಮಿಕ್ಸಿ ಜಾರಿಗೆ ಅಕ್ಕಿ ಹಾಕಿದ ನಂತರ ಸ್ವಲ್ಪ ನೀರು ಹಾಕಿದ್ದೇನೆ. ಹೆಚ್ಚು ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಈ ರೀತಿ ಕೈಗೆ ಲೈಟಾಗಿ ತರಿ ಸಿಕ್ಕುವ ಥರ ರುಬ್ಕೊಳ್ಬೇಕು. ಇದೇ ರೀತಿ 2 ಬಾರಿ ಅಕ್ಕಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಿಟ್ಟು ರುಬ್ಬಿದ್ದೀನಿ. ರುಬ್ಬಿರುವಂತಹ ಅಕ್ಕಿ ಹಿಟ್ಟಿಗೆ ಪುಡಿ ಮಾಡಿಕೊಂಡಿರುವಂತಹ ಉದ್ದಿನ ಹಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಗೋಕುಲಾಷ್ಟಮಿಗೆ ನಮ್ಮ ಕಡೆ ತುಂಬ ಚಕ್ಕುಲಿಗಳು ಹಾಗೂ ವಿಧ ವಿಧವಾದ ಉಂಡೆಗಳನ್ನು ಮಾಡಿ ತುಂಬ ಜನಕ್ಕೆ ಇದನ್ನು ಹಂಚ್ತೇವೆ. ಇದಕ್ಕೆ 2 ಸ್ಪೂನಿನಷ್ಟು ಎಳ್ಳು ಹಾಕಿದ್ದೇನೆ. ನಾನಿಲ್ಲಿ ಕಪ್ಪೆಳ್ಳು ಹಾಕಿದ್ದೇನೆ. ಹಾಗೆ 1.5 ಸ್ಪೂನಿನಷ್ಟು ಉಪ್ಪು ಸೇರಿಸಿದ್ದೇನೆ. ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಎಲ್ಲ ಪದಾರ್ಥಗಳು ಹಾಕಿದ ನಂತರ ನೀರು ಹಾಕದೆ ಈ ರೀತಿ ಹಿಟ್ಟು ಕಲಿಸ್ಬೇಕು. ಉದ್ದಿನ ಹಿಟ್ಟು ಹಾಕಿರೋದ್ರಿಂದ ಇದು ಗಟ್ಟಿ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕೈಯಲ್ಲೇ ಹಿಟ್ಟನ್ನು ನಾದಿ ಕಲಿಸ್ಕೊಳ್ಬೇಕು. ಈ ಚಕ್ಕಲಿಗೆ ನಾವು ಖಾರದ ಪುಡಿ ಹಾಕಲ್ಲ. ಇದನ್ನು ನಮ್ಮ ಕಡೆ ಬಿಳಿ ಚಕ್ಕುಲಿ ಅಂತಲೂ ಕರಿತೀವಿ. ಹಿಟ್ಟು ಈ ರೀತಿ ಕಲಸಿದ ನಂತರ 2 ಸೌಂಟಿನಷ್ಟು ಕೊಬ್ಬರಿ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿ ಈ ಹಿಟ್ಟಿನ ಮೇಲಿಂದ ಹಾಕ್ಕೊಳ್ಬೇಕು. ನಮ್ಮ ಕಡೆ ಚಕ್ಕಲಿಗೆ ಕೊಬ್ಬರಿ ಎಣ್ಣೆ ಹಾಕಿ ಮಾಡ್ತೀವಿ. ಈ ರೀತಿ ಕೊಬ್ಬರಿ ಎಣ್ಣೆ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಗರಿಗರಿಯಾಗಿಯೂ ಬರುತ್ತೆ. ನೀವು ಬೇಕಾದರೆ ನೀವು ಯೂಸ್ ಮಾಡುವಂತಹ ಎಣ್ಣೆ ಹಾಕಬಹುದು. ಎಣ್ಣೆ ಪೂರ್ತಿಯಾಗಿ ಹಾಕಿದ ನಂತರ ಸ್ಪೂನಲ್ಲಿ ಒಮ್ಮೆ ಹಿಟ್ಟು ಮಿಕ್ಸ್ ಮಾಡಿ. ಎಣ್ಣೆ ತುಂಬ ಬಿಸಿ ಇರೋದ್ರಿಂದ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಸ್ಪೂನಲ್ಲಿ ಒಮ್ಮೆ ಮಿಕ್ಸ್ ಮಾಡಿ ಮತ್ತೆ ಕೈಯಲ್ಲಿ ಕಲಿಸಬೇಕು. ಈ ರೀತಿ ಚೆನ್ನಾಗಿ ಎಣ್ಣೆ ಹಿಟ್ಟಿಗೆ ಮಿಕ್ಸ್ ಆಗೋ ರೀತಿಯಲ್ಲಿ ಹಿಟ್ಟನ್ನು ನಾದಿ ಕಲಿಸ್ಕೊಳ್ಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನಾದಿ ಕಲಿಸ್ತೀರಾ ಚಕ್ಕುಲಿ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಹಿಟ್ಟಿನ ಹದ ಈ ರೀತಿ ಇರಬೇಕು. ಪೂರ್ತಿಯಾಗಿ ಹಿಟ್ಟು ಕಲಸಿದ ನಂತರ ಇದನ್ನು ಮುಚ್ಚಿಟ್ಟು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡಬೇಕು. ಅರ್ಧ ಗಂಟೆ ನಂತರ ಮಾಮೂಲಿ ಚಕ್ಕುಲಿ ಮಾಡುವಂತಹ ರೀತಿಯಲ್ಲೇ ನಾವು ಉಂಡೆ ಮಾಡಿಕೊಂಡು ಮಿಷನ್ಗೆ ಹಾಕ್ಕೊಳ್ಬೇಕು. ಹಿಟ್ಟು ಕರೆಕ್ಟಾಗಿ ನೀವು ಕಲಸಿದ್ರೆ ಚಕ್ಕುಲಿ ಒತ್ತುವಾಗ ನೀಟಾಗಿ ಬರುತ್ತೆ. 1 kg ಅಕ್ಕಿಯಲ್ಲಿ 100ರಿಂದ 150 ಚಕ್ಕುಲಿ ಆಗುತ್ತೆ. ಗೋಕುಲಾಷ್ಟಮಿಗೆ ನಮ್ಮ ಕಡೆ ಮಾಡುವಂತಹ ಚಕ್ಕಲಿ ರೆಸಿಪಿ ಇದು. ಒತ್ತೋಕ್ಕೆ ಒಬ್ರು ಇರ್ತಾರೆ, ಕಾಯಿಸೋಕ್ಕೆ ಒಬ್ರು ಇರ್ತೀವಿ. ನೋಡಿ, ಚಕ್ಕಲಿ ಒತ್ತೋಕ್ಕೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಬಸರಿ ಬೈಕೆಗೂ ನಾವು ಇದೇ ರೀತಿ ಚಕ್ಕಲಿನ ಪ್ರಿಪೇರ್ ಮಾಡ್ತೀವಿ. ನಾನಿಲ್ಲಿ ಚಕ್ಕಲಿ ಕಾಯಿಸೋಕ್ಕೆ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಚಕ್ಕಲಿ ಹಾಕ್ಕೊಳ್ಬೇಕು.
ಈ ಚಕ್ಕಲಿ ಅಕ್ಕಿಯಿಂದ ಮಾಡಿರೋದ್ರಿಂದ ಸ್ವಲ್ಪನೂ ಎಣ್ಣೆ ಹೀರ್ಕೊಳ್ಳಲ್ಲ. ದಪ್ಪವಾದ ಬಾಣಲಿ ಉಪಯೋಗಿಸಿ ಚಕ್ಕಲಿ ಮಾಡೋದ್ರಿಂದ ಚಕ್ಕಲಿ ಒಂದೇ ರೀತಿಯಲ್ಲಿ ಕಾಯುತ್ತೆ, ಕಲರು ಒಂದೇ ರೀತಿಯಲ್ಲಿ ಬರುತ್ತೆ. ನೋಡಿದ್ರಲ್ಲ, ಅಜ್ಜಿ ಕಾಲದ ಚಕ್ಕಲಿ ರೆಸಿಪಿ ಇದು. ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ನೀವು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಚಕ್ಕಲಿ ಯಾವುದು ಅಂತ ನೋಡೋಣ. ದಿಢೀರ್ ಮುರುಕು ರೆಸಿಪಿ ಇದು. ಬಾಯಲ್ಲಿಟ್ಟ ತಕ್ಷಣ ಕರಗುವಂತಹ ಮುರುಕಿದು. ಸಖತ್ ಈಸಿಯಾಗಿ ಮಾಡಿಕೊಳ್ಳಬಹುದು, ತುಂಬ ರುಚಿಯಾಗಿಯೂ ಇರುತ್ತೆ. ಹಾಗಾದರೆ ಬನ್ನಿ, ಮುರುಕು ಮಾಡಲು ಬೇಕಾಗುವ ಪದಾರ್ಥಗಳು, ಮಾಡುವ ವಿಧಾನ ನೋಡೋಣ. ಈ ಮುರುಕು ಮಾಡೋಕ್ಕೆ ನಾನಿಲ್ಲಿ 3 ಸ್ಪೂನಿನಷ್ಟು ಹುರ್ಗಡ್ಲೆ ತಗೊಂಡಿದ್ದೀನಿ. ಹುರ್ಗಡ್ಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡಬೇಕು. ಇದನ್ನು ಹುರ್ಗಡ್ಲೆ ಚಕ್ಕುಲಿ ಅಂತಾನೂ ಹೇಳ್ತಾರೆ. ನಾನಿಲ್ಲಿ ಮಿಕ್ಸಿಂಗ್ ಬೌಲಿಗೆ 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಮಾಮೂಲಿ ಅಂಗಡಿಗಳಲ್ಲಿ ಸಿಕ್ಕುವಂತಹ ಅಕ್ಕಿ ಹಿಟ್ಟೆ ಇದು. ಈ ಅಕ್ಕಿ ಹಿಟ್ಟಿಗೆ ಪುಡಿ ಮಾಡಿರುವಂತಹ ಹುರ್ಗಡ್ಲೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹುರ್ಗಡ್ಲೆ ಪುಡಿ ಹಾಕಿ ಮಾಡಿರೋದ್ರಿಂದ ಇದು ತುಂಬ ಲಘುವಾಗಿ ತುಂಬ ಚೆನ್ನಾಗಿ ಬರುತ್ತೆ. 1 ಸ್ಪೂನಿನಷ್ಟು ಕಡಲೆ ಹಿಟ್ಟು ಹಾಕಿದ್ದೇನೆ. ಹಾಗೆ 1 ಸ್ಪೂನಿನಷ್ಟು ಜೀರಿಗೆ ಸೇರಿಸಿದ್ದೇನೆ. ಜೀರಿಗೆ ಪ್ಲೇಸಲ್ಲಿ ನೀವು ಓಂಕಾಳು ಬೇಕಾದರೂ ಹಾಕ್ಕೊಳ್ಬಹುದು. 2 ಸ್ಪೂನಿನಷ್ಟು ಬೆಣ್ಣೆ ಹಾಕಿದ್ದೇನೆ. ಈ ಹಿಟ್ಟಿಗೆ 1.5 ಸ್ಪೂನಿನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ನೀವು ಖಾರದ ಪುಡಿ ಬೇಕಾದರೆ ಹಾಕ್ಕೊಳ್ಬಹುದು. ನಾನಿಲ್ಲಿ ಖಾರದ ಪುಡಿ ಹಾಕ್ತಾ ಇಲ್ಲ. ಎಲ್ಲ ಪದಾರ್ಥಗಳು ಹಾಕಿದ ನಂತರ ನೀರು ಹಾಕದೆ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಣ್ಣೆ ಪೂರ್ತಿಯಾಗಿ ಹಿಟ್ಟಿಗೆ ಅಂಟೋ ರೀತಿಯಲ್ಲಿ ಇದನ್ನು ಕಲಿಸ್ಕೊಳ್ಬೇಕು. ಚೆನ್ನಾಗಿ ಒಮ್ಮೆ ಕಲಸಿದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ರೀತಿಯಲ್ಲಿ ಹಿಟ್ಟು ಕಲಿಸ್ಕೊಳ್ಬೇಕು. ಈ ಹಿಟ್ಟು ಅಷ್ಟೇ ಚೆನ್ನಾಗಿ ನಾದಿ ನಾದಿ ಕಲಿಸ್ಬೇಕು. ವಿಧ ವಿಧವಾದ ಚಕ್ಕಲಿಗಳಾಗಿರಬಹುದು, ನಿಪ್ಪಟ್ಟಾಗಿರಬಹುದು ಅಥವಾ ಕೋಡ್ಬೇಳೆ, ಈ ರೀತಿ ಹಿಟ್ಟು ಚೆನ್ನಾಗಿ ನಾದಿ ಕಲಿಸೋದ್ರಿಂದ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಸಿದ್ದೀನಿ. 3/4 ಕಪ್ಪಷ್ಟು ನೀರು ಖಾಲಿಯಾಗಿದೆ. ಹಿಟ್ಟು ಕಲಸಿದ ನಂತರ ಒಮ್ಮೆ ಚೆನ್ನಾಗಿ ನಾದಬೇಕು. ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಕೈಯಿಂದ ಹಿಟ್ಟು ನಾದಬೇಕು. ಹಿಟ್ಟು ಕಲಸೋದ್ರಲ್ಲೇ ಇರುತ್ತೆ ಚಕ್ಕುಲಿ ಯಾವ ರೀತಿ ಬರುತ್ತೆ ಅಂತ ಹೇಳಿಬಿಟ್ಟು. ಈ ರೀತಿ ಒತ್ತಿ ಒತ್ತಿ ಹಿಟ್ಟು ಕಲಸೋದ್ರಿಂದ ಮುರುಕು ಬಾಯಲ್ಲಿಟ್ಟ ತಕ್ಷಣ ಕರಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ನಾವಿಲ್ಲಿ ಬೆಣ್ಣೆನೂ ಹೆಚ್ಚು ಹಾಕಿಲ್ಲ, ಆದರೂ ಮುರುಕು ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಮುರುಕು ಮಾಡೋಕ್ಕೆ ಹಿಟ್ಟು ರೆಡಿಯಾಗಿದೆ. ಈ ಹಿಟ್ಟು ನೆನೆಬೇಕಂತಿಲ್ಲ, ಡೈರೆಕ್ಟಾಗಿ ನಾವು ಮಾಡ್ಕೊಳ್ಬಹುದು. ನಾನಿಲ್ಲಿ ಚಕ್ಕಲಿ ಮಿಷನ್ಗೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಮಾಮೂಲಿ ಚಕ್ಕಲಿ ಮಾಡುವಂತಹ ರೀತಿಯಲ್ಲೇ ಉಂಡೆ ತಗೊಂಡು ಮಿಷನ್ಗೆ ಹಾಕ್ಕೊಳ್ಬೇಕು. ಪುಟ್ಟ ಪುಟ್ಟ ಮಕ್ಕಳು, ವಯಸ್ಸಾದವರು ತುಂಬ ಇಷ್ಟಪಟ್ಟು ತಿನ್ನುವಂತಹ ಮುರುಕು ರೆಸಿಪಿ ಇದು. ನೋಡಿ, ಈ ರೀತಿ ಹಿಟ್ಟು ಹಾಕಿದ ನಂತರ ಲಾಕ್ ಮಾಡಬೇಕು. ನಾನಿಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಮುರುಕು ಡೈರೆಕ್ಟಾಗಿ ಒತ್ತಬೇಕು. ನೀವು ಹಿಟ್ಟು ತಗೊಂಡಿರುವಂತಹ ಕ್ವಾಂಟಿಟಿ ನೋಡಿಕೊಂಡು ಎಣ್ಣೆ ತಗೊಳ್ಬೇಕಾಗತ್ತೆ. ನಾನಿಲ್ಲಿ 1/4 ಲೀಟರಷ್ಟು ಎಣ್ಣೆ ತಗೊಂಡಿದ್ದೀನಿ. ನೋಡಿ, ಈ ರೀತಿ ಪೂರ್ತಿಯಾಗಿ ಒತ್ತಿದ ನಂತರ ಚೆನ್ನಾಗಿ 2 ಕಡೆ ಕಾಯಿಸಬೇಕು. ಗರಿಗರಿಯಾದ ಬಾಯಲ್ಲಿಟ್ಟ ತಕ್ಷಣ ಕರಗುವಂತಹ ಮುರುಕು, ಬಿಳಿ ಬಿಳಿಯಾದ ಮುರುಕು ರೆಸಿಪಿ ರೆಡಿಯಾಗಿದೆ. ಇನ್ನೇನು ಇದೇ ತಿಂಗಳಲ್ಲೇ ಬರ್ತಾ ಇದೆ ಗೋಕುಲಾಷ್ಟಮಿ ಮತ್ತು ಗಣೇಶ ಚತುರ್ಥಿ. ನೀವು ಒಮ್ಮೆ ಈ 4 ಬಗೆಯ ರೆಸಿಪಿನ ಟ್ರೈ ಮಾಡಿ ನೋಡಿ.
ಹಾಗೆ ನಾನು ಉಂಡೆಗಳ ರೆಸಿಪಿನೂ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿ ಒಳ್ಳೆಯ ರೆಸಿಪೀಸಿಗಾಗಿ KR ಚಾನಲ್ಗೆ ವಿಸಿಟ್ ಕೊಡಿ, ವಿಡಿಯೋಸ್ ಎಲ್ಲ ನೋಡಿ. ಈ ವಿಡಿಯೋ ನೋಡಿರುವಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.